ಶಕ್ತಿಯನ್ನು ಅಳೆಯಲು ಮನ್ನಣೆ ಪಡೆದಂತಹ ಮಾನವರಲ್ಲಿ ಶಕ್ತಿಯನ್ನು ಅಳೆಯಲು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ 3 ಪದ್ಧತಿಗಳು ಯಾವುವಂದರೆ, ಒಂದು ಡೈನು, ಇನ್ನೊಂದು ನ್ಯೂಟನ್ನು, ಇನ್ನೊಂದು ಪೊಂಡಲ್. ಡೈನು, ನ್ಯೂಟನ್ನು, ಪೊಂಡಲ್. ಡೈನ್ ಅಂದರೆ ಏನು ಅಂತಂದರೆ ನೋಡಿರಿ, ಇದನ್ನು CGS ಪದ್ಧತಿ ಅಂತೇಳಿ ಕರಿತೀವಿ. ಡೈನಿಗೆ ಏನಂತೀವಿ? CGS ಪದ್ಧತಿ ಅಂತ ಕರಿತೀವಿ. ಸಿ ಅಂದರೆ ಏನು? ಸೆಂಟಿಮೀಟರು. ಜಿ ಅಂದರೆ ಗ್ರಾಮು. ಎಸ್ ಅಂದರೆ ಸೆಕೆಂಡು. ಇದು ಡೈನ್ದು CGS. ಡೈನ್ದು ಯಾವುದಂದರೆ CGS. ಸಿ ಅಂದರೆ ಸೆಂಟಿಮೀಟರು, ಜಿ ಅಂದರೆ ಗ್ರಾಮು, ಎಸ್ ಅಂದರೆ ಸೆಕೆಂಡು. ನ್ಯೂಟನ್ನ MKS. ನ್ಯೂಟನ್ದು ಯಾವುದು? MKS. MKS ಅಂದರೆ ಮೀಟರ್ ಕಿಲೋ ಸೆಕೆಂಡ್. ಇದು ನ್ಯೂಟನ್. ಪೊಂಡಲ್ದವ್ರದ್ದು ಯಾವ್ದು? ಪೊಂಡಲ್ದು FCS. ಎಫ್ ಅಂದರೆ ಫೋಟು, ಪೌಂಡು ಹಾಗೂ ಸೆಕೆಂಡು. ಶಕ್ತಿಯನ್ನು 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು. ಅದು ಸ್ಥಾಯಿ ಬಲ, ಸ್ಫೋಟಕ ಬಲ, ಕ್ರಿಯಾಬಲ. ಹಾಗಾದರೆ ಸ್ಥಾಯಿ ಬಲ ಅಂದರೆ ಏನು ಅಂತಂದರೆ, ಚಲನರಹಿತವಾದ ಒಂದು ವಸ್ತುವಿನ ಮೇಲೆ, ಅದು ಏನಿಲ್ಲ, ವಸ್ತು ಚಲನೆಯಲ್ಲಿರಲ್ಲ, ಆ ಒಂದು ವಸ್ತುವಿನ ಮೇಲೆ ಕೆಲವು ಸಮಯದವರೆಗೆ ಒಂದೇ ಸಮನೆ ಏನು ಮಾಡ್ತೀವಿ ನಾವು, ಅದರ ಮೇಲೆ ಅತ್ಯಧಿಕ ಬಲ ಹಾಕಿದಾಗ ಆವಿರತ ಸ್ನಾಯುಗಳ ಅಂಕುಚನದಿಂದ ಉದ್ಭವಿಸುವಂತಹ ಒತ್ತಡಕ್ಕೆ ಏನಂತೀವಿ ನಾವು? ಸ್ಥಾಯಿ ಬಲ ಅಂತೇಳಿ ಕರಿತೀವಿ. ಚಲನರಹಿತವಾದ ಒಂದು ವಸ್ತುವಿನ ಮೇಲೆ ಆವಿರತವಾದಂತಹ ಶಕ್ತಿಯನ್ನು ಹಾಕಿದಾಗ ಆವಿರತವಾದ ಸ್ನಾಯುಗಳ ಅಂಕುಚನದಿಂದ ಅಂದರೆ ಕುಗ್ಗಿದಾಗ ಉದ್ಭವಿಸುವಂತಹ ಒತ್ತಡಕ್ಕೆ ಏನಂತೀವಿ ನಾವು? ಸ್ಥಾಯಿ ಬಲ ಅಂತೇಳಿ ಕರಿತೀವಿ. ಅದು ಕೈ ಆಗಿರ್ಬೋದು, ಮುಂಗೈ ಆಗಿರ್ಬೋದು, ಬೆನ್ನು, ಕಾಲುಗಳ ಬಲವನ್ನು ಅಳೆಯಲು ಹೇಳ್ತೀವಿ ಡೈನಮೋಮೀಟರನ್ನು ಅಳಿತೀವಿ. ಉದಾಹರಣೆಗೆ ಡೈನಮೋಮೀಟರ್ ಪರೀಕ್ಷೆಯಲ್ಲಿ ಹಾಕುವ ಒತ್ತಡ ಇದಕ್ಕೆ ಉತ್ತಮ ಉದಾಹರಣೆಯಾಗಿರ್ತದೆ. ಸ್ಫೋಟಕ ಬಲ. ಒಮ್ಮೆಲೆ ಹಲವಾರು ಸ್ನಾಯುಗಳ ಅಂಕುಚನ ಹೊಂದಿದಾಗ ಉದ್ಭವಿಸುವಂಥ ಒತ್ತಡಕ್ಕೆ ಹೇಳ್ತೀವಿ ಸ್ಫೋಟಕ ಬಲ ಅಂತೇಳಿ ಕರಿತೀವಿ. ಒಮ್ಮೆಲೆ ಹಲವಾರು ಸ್ನಾಯುಗಳ ಅಂಕುಚನ ಹೊಂದಿದಾಗ ಉದ್ಭವಿಸುವ ಒತ್ತಡಕ್ಕೆ ಹೇಳ್ತೀವಿ ಸ್ಫೋಟಕ ಬಲ ಅಂತೇಳಿ ಕರಿತೀವಿ. ಅಲ್ಲೇನಿರ್ತೈತೆ, ಸ್ಥಾಯಿ ಬಲದಲ್ಲಿ ಒಂದೇ ಒಂದು ಇರ್ತೈತೆ, ಒಂದರ ಮೇಲೆ ನಾವು ಹಾಕ್ತೀವಿ ಅಂತ ಅರ್ಥ. ಅದರಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇರ್ತವೆ. ಇಲ್ಲಿ ಸ್ಫೋಟಕ ಶಕ್ತಿಯಲ್ಲಿ ಹಲವಾರು ಸ್ನಾಯುಗಳು, ಜಾಸ್ತಿ ಸ್ನಾಯುಗಳಲ್ಲಿ ಕಂಡು ಬರ್ತವೆ. ಆ ಎಲ್ಲ ಸ್ನಾಯುಗಳ ಮೇಲೆ ನಾವು ಹೇಳ್ತೀವಿ ಒತ್ತಡವನ್ನು ಹಾಕ್ತೀವಿ. ಅವು ಏನಾಗ್ತೀವಿ, ಆ ಸ್ನಾಯುಗಳು ಅಂಕುಚನ ಹೊಂದಿ ಉದ್ಭವಿಸ್ತದಲ್ಲ, ಆ ಒಂದು ಬಲಕ್ಕೆ ಅಂತೀವಿ ಸ್ಫೋಟಕ ಬಲ ಅಂತೇಳಿ ಕರಿತೀವಿ. ಈಗ ಕ್ರಿಯಾಬಲ. ಇದಕ್ಕೆ ಉತ್ತಮವಾದಂತಹ ಚಟುವಟಿಕೆಗಳೆಂದರೆ ಪುಲ್ಲಪ್ಸು, ಪುಷಪ್ಸು, ಹಗ್ಗ ಹಿಡಿದು ಏರುವುದು, ಡಿಪ್ಸ್, ದಂಡ ಮತ್ತು ಬೈಟಕ್ ಇತ್ಯಾದಿಗಳನ್ನು ಕೆಲವು ಅವಧಿವರೆಗೆ ಒಂದೇ ಸಮನೆ ನಡೆಯುವಂಥ ಚಟುವಟಿಕೆಗಳಲ್ಲಿ ದೇಹದ ಭಾರವನ್ನು ಹೊರುವ ಸ್ನಾಯುಗಳ ಒಂದು ಸಾಮರ್ಥ್ಯಕ್ಕೆ ಏನಂತೀವಿ ಕ್ರಿಯಾಬಲ ಅಂತೇಳಿ ಕರಿತೀವಿ. ನೋಡಿರಿ, ಕ್ರಿಯಾಬಲ ಅಂದರೆ ಏನೇನು ಮಾಡ್ತೀವಿ? ಇಲ್ಲಿ ಪುಲ್ಲಪ್ಸ್ ಮಾಡ್ತೀವಿ, ಪುಷಪ್ಸ್ ಮಾಡ್ತೀವಿ, ಹಗ್ಗ ಹಿಡಿದು ಏರ್ತೀವಿ, ಡಿಪ್ಸು, ದಂಡ ಬೈಟಕ್ಕು ಇತ್ಯಾದಿಗಳನ್ನು ಕೆಲವು ಅವಧಿವರೆಗೆ ಒಂದೇ ಸಮನೆ ಮಾಡ್ತೀವಿ. ಅಲ್ಲಿ ಏನಾಗ್ತೈತಿ, ಒಂದೇ ಸಮನೆ ನಡೆಯುವಂಥ ಚಟುವಟಿಕೆಯಲ್ಲಿ ದೇಹದ ಭಾರವನ್ನು ಹೊರುವ ಸ್ನಾಯುಗಳ ಸಾಮರ್ಥ್ಯಕ್ಕೆ ಏನಂತೀವಿ ಕ್ರಿಯಾಬಲ ಅಂತೇಳಿ ಕರಿತೀವಿ. ದೇಹದ ಭಾರವನ್ನು ಹೊರುವಂಥ ಸ್ನಾಯುಗಳಂತೀವಿ ಕ್ರಿಯಾಬಲ ಅಂತೇಳಿ ಕರಿತೀವಿ. ಅತ್ಯಧಿಕ ಭಾರದಿಂದ ಮಾಡುವ ಮಿಲಿಟರಿ ಪ್ರೆಸ್ ಮುಂತಾದ ಚಟುವಟಿಕೆಗಳಿಂದ ಕ್ರಿಯಾಬಲ ಏನಾಗ್ತದೆ, ಇಲ್ಲಿ ಹೆಚ್ಚಾಗ್ತೈತಿ. ವ್ಯಕ್ತಿಯ ಶಕ್ತಿಯನ್ನು ಕಂಡುಕೊಳ್ಳಲು ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡ್ತೀವಿ. ಆ ಒಂದು ಪರೀಕ್ಷೆಗಳು ಯಾವೆಂದರೆ, ವ್ಯಕ್ತಿಯ ಶಕ್ತಿಯನ್ನು ಕಂಡುಕೊಳ್ಳಲು ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡಲಾಗ್ತದೆ. ಒಂದು ಸಿಟಪ್ಸು, ಪುಲ್ಲಪ್ ಪರೀಕ್ಷೆ, ಕಾಲನ್ನು ಎತ್ತುವುದು, ಡೈನಮೋಮೀಟರ್ ಬಳಕೆ. ಏನು ಮಾಡ್ತೀವಿ? ವ್ಯಕ್ತಿಯ ಶಕ್ತಿಯನ್ನು ಕಂಡುಕೊಳ್ಳಲು ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡ್ತೀವಿ. ಸಿಟಪ್, ಪುಲ್ಲಪ್ ಪರೀಕ್ಷೆ, ಕಾಲನ್ನು ಎತ್ತುವುದು, ಡೈನಮೋಮೀಟರ್ ಬಳಕೆ. ಸಿಟಪ್ ಪರೀಕ್ಷೆ ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳೆಯುವುದಕ್ಕೆ ನಾವು ಸಿಟಪ್ಸನ್ನು ಮಾಡ್ತೀವಿ. 12 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರು ಏನು ಮಾಡಬೇಕಂದ್ರೆ ಸಿಟಪ್ಸನ್ನು ಮಾಡ್ಬೋದು. 1972ರಲ್ಲಿ ಮೇರಿ ಜಾವಾ ಗಾರ್ಸಿಯಾ ಎಂಬುವರು ಇದರ ಒಂದು ಮೌಲ್ಯವನ್ನು ನಿರ್ಧಾರ ಮಾಡ್ತಾರೆ. ಇದರ ದಾರ್ಶನಿಕತೆ ಎಷ್ಟಂದರೆ 0.98 ಅದೇ ಅಂಥೇಳಿ ಸಾಬೀತು ಮಾಡ್ತಾರೆ. ಇದು ಸಿಟಪ್ಸ್ ಆಯಿತು. ಇವಾಗ ಪುಲ್ಲಪ್ ಪರೀಕ್ಷೆ ಭುಜ ಮತ್ತು ಕೈಗಳ ಬಲವನ್ನು ಅಳತೆ ಮಾಡಿಸ್ತೀವಿ. ಇದು 12 ವರ್ಷದಿಂದ ಕಾಲೇಜಿನ ಬಾಲಕರಿಗೆ ಮಾತ್ರ. ಅದು 12 ವರ್ಷದಿಂದ ಕಾಲೇಜಿನವರಿಗೆ ಬಾಲಕಿ ಇಬ್ಬರಿಗೂ ಮಾಡ್ತಾರೆ. ಇದು ಬಾಲಕರಿಗೆ ಮಾತ್ರ ಮಾಡ್ತಾರೆ. 1972ರಲ್ಲಿ ರೊನಾಲ್ಡ್ ಟೇಲರ್ ಎಂಬುವರು ಈ ಒಂದು ಪರೀಕ್ಷೆಯನ್ನು ಏನು ಮಾಡ್ತಾರೆ, ರೂಪಿಸ್ತಾರೆ. ಅದರ ದಾರ್ಶನಿಕತೆ
0.99 ಇದೆ ಅಂತೇಳಿ ಏನು ಮಾಡ್ತಾರೆ ಸಾಬೀತು ಮಾಡ್ತಾರೆ. ವೇಗ, ಈಗ ಬಲ ತಿಳ್ಕೊಂಡಿವಿ. ಈಗ ವೇಗ ನೋಡಿ, ಸ್ನಾಯುಗಳ ಅಂಕುಚನ ಪ್ರಸರಣ ಕ್ರಿಯೆ ಗತಿಗೆ ಏನಂತೀವಿ ವೇಗ ಅಂತೇಳಿ ಕರಿತೀವಿ. 50 ಮೀಟರ್ ಓಟದ ಪರೀಕ್ಷೆಯಿಂದ ಕಂಡುಕೊಳ್ಳಬಹುದು. ವ್ಯಕ್ತಿಯ ವೇಗವನ್ನು ಅಳತೆ ಮಾಡುವುದು. ಈ ವ್ಯಕ್ತಿಯ ವೇಗವನ್ನು ಅಳತೆ ಮಾಡುವುದು 6 ವರ್ಷದಿಂದ ಕಾಲೇಜಿನವರಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಏನು ಮಾಡ್ತೀವಿ ಒಂದು ಪರೀಕ್ಷೆಯನ್ನು ನಾವು ಮಾಡ್ತೀವಿ. ವಿಶ್ವಾಸಾರ್ಹತೆ ಮತ್ತು ದಾರ್ಶನಿಕತೆಯಲ್ಲಿ ಇರೋದಿಲ್ಲ. ವಿಶ್ವಾಸಾರ್ಹತೆಯೂ ಇರೋದಿಲ್ಲ, ದಾರ್ಶನಿಕತೆಯೂ ಇರೋದಿಲ್ಲ. ಇಲ್ಲಿ ಸಮಂಜಸತೆಯನ್ನು ಇಲ್ಲಿ ಏನಾಗಿದೆ ನಾವು ಸ್ವಲ್ಪ ಮಟ್ಟಿಗೆ ಒಪ್ಕೋಬೋದು. ಸಮಂಜಸತೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಜಿಲಿಟಿ ಅಂದರೆ ಚಪಲತೆ ಅಂತೇಳಿ ಕರಿತೀವಿ. ತ್ವರಿತವಾಗಿ ಶರೀರ ಅಥವಾ ಅದರ ಭಾಗ ವೇಗವಾಗಿ ಮತ್ತು ನಿಖರವಾಗಿ ಬದಲಾಗುತ್ತಿರುವ ದಿಶೆಗಳಿಗೆ ಹೊಂದಿಕೊಳ್ಳುವ ಸ್ನಾಯು ಸಾಮರ್ಥ್ಯಕ್ಕೆ ನಾವು ಚಪಲತೆ ಅಂತೇಳಿ ಕರಿತೀವಿ. ಜಿಮ್ನಾಸ್ಟಿಕ್ ಮಾಡಲು ಹೆಚ್ಚಿನ ಪ್ರಮಾಣದ ಚಪಲತೆಯ ಅವಶ್ಯಕತೆ ಇರ್ತೈತಿ. ಚಪಲತೆಗೆ ಈ ಕೆಳಗಿನ ಪರೀಕ್ಷೆಗಳನ್ನು ನಡೆಸ್ತೀವಿ. ಯಾವ್ಯಾವ ಮಾಡ್ತೀವಿ ಎಜಿಲಿಟಿ ಹೆಚ್ಚು ಮಾಡಬೇಕಂತಂದರೆ 4x10 ಮೀಟರ್ ಶಟಲ್ ರನ್, ಬರ್ಫಿ ಪರೀಕ್ಷೆ ಇವೇನು ಮಾಡ್ತೀವಿ ಚಪಲತೆಗೆ ಉಪಯೋಗಿಸ್ಕೊತೀವಿ. ಬರ್ಫಿ ಪರೀಕ್ಷೆ ಅಂದರೆ ಏನು ನೋಡಿರಿ. ಬರ್ಫಿ ಪರೀಕ್ಷೆ ಅಂದರೆ ದಂಡ ಹೊಡೆಯುವುದು ಉದ್ದೇಶ. ನೋಡಿರಿ, ಬರ್ಫಿ ಪರೀಕ್ಷೆ ಅಂದರೆ ದಂಡ ಹೊಡೆಯುವುದು ಉದ್ದೇಶ ಶರೀರದ ಸಾಮಾನ್ಯ ಸ್ನಾಯು ಸಹನಶೀಲತೆ ಅಂದರೆ ಕಷ್ಟ ಸಹಿಷ್ಣುತೆಯನ್ನು ಅಳತೆ ಮಾಡುವುದು. 10 ವರ್ಷದಿಂದ ಕಾಲೇಜಿನವರಿಗೆ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಈ ಪರೀಕ್ಷೆಯನ್ನು ಮಾಡ್ತೀವಿ. ಇದರ ವಿಶ್ವಾಸಾರ್ಹತೆ ಎಷ್ಟಿದೆ ಅಂದರೆ 0.97 ಅಷ್ಟು ಇದೆ. ಇಲ್ಲೇನು ಮಾಡ್ತೈತೆ ಸಮಂಜಸತೆ ಇಲ್ಲಿ ಕೂಡ ಕಂಡು ಬರ್ತೈತೆ. ಕಷ್ಟ ಸಹಿಷ್ಣುತೆ ಇದು ಮೂಲ ಲ್ಯಾಟಿನ್ ಪದ. ಕಷ್ಟ ಸಹಿಷ್ಣುತೆ ಅನ್ನೋದು ಮೂಲ ಲ್ಯಾಟಿನ್ ಪದ ಆಗಿರ್ತೈತೆ. ಇಂಡೋಲರೆ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಏನು ಹಾಗಾದರೆ ಅಂದರೆ ಗಟ್ಟಿ ಮಾಡು ಅಂತ ಅರ್ಥ. ಶಬ್ದಕೋಶದ ಪ್ರಕಾರ ದಣಿವು ಅಥವಾ ನೋವನ್ನು ತಡೆ ಹಿಡಿಯುವುದೇ ಆಗಿದೆ. ಶಬ್ದಕೋಶದ ಪ್ರಕಾರ ದಣಿವು ಅಥವಾ ನೋವನ್ನು ತಡೆ ಹಿಡಿಯುವುದೇ ಆಗಿದೆ. ಬಹಳ ಹೊತ್ತಿನವರೆಗೆ ಕೆಲಸ ಮಾಡುವುದು ಜನಸಾಮಾನ್ಯರ ಇದಕ್ಕೆ ಅಂತೀವಿ ಸ್ಟೆಮಿನಾ ಅಂತೇಳಿ ಕರಿತೀವಿ. ಭಾಳಷ್ಟು ಸಮಯದವರೆಗೆ ಏನು ಮಾಡ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೆ ಏನಂತೀವಿ ನಾವು ಸ್ಟೆಮಿನಾ ಅಂಥೇಳಿ ಕರಿತೀವಿ. ಕಷ್ಟ ಸಹಿಷ್ಣುತೆಯನ್ನು ಅಳೆಯಲು ಸಾಮಾನ್ಯವಾಗಿ ಈ ಪರೀಕ್ಷೆಯನ್ನು ನಾವು ಏರ್ಪಡಿಸ್ತೀವಿ. ಯಾವ ಪರೀಕ್ಷೆ ಮಾಡಿಸ್ತೀವಿ ಕಷ್ಟ ಸಹಿಷ್ಣುತೆ ಅಂದರೆ ಹಾರ್ವರ್ಡ್ ಸ್ಟೆಪ್ ಪರೀಕ್ಷೆ ಮಾಡ್ತೀವಿ, ಬೈಸಿಕಲ್ ಎರ್ಗೋ ಪರೀಕ್ಷೆ ಅಥವಾ ಟ್ರೇಡ್ಮಿಲ್ ಪರೀಕ್ಷೆಗಳು ಏನು ಮಾಡ್ತೀವಿ ನಾವು ಈ ಒಂದು ಕಷ್ಟ ಸಹಿಷ್ಣುತೆ ಅಳತೆ ಮಾಡೋಕ್ಕೆ ಬಳಸ್ಕೊಳ್ತೀವಿ. ಸ್ನಾಯುವಿನ ಕಷ್ಟ ಸಹಿಷ್ಣುತೆ ಅಳೆಯಲು ಭಾರವಾದಂಥ ವಸ್ತುಗಳನ್ನು ಭಾಳಷ್ಟು ಸಮಯದವರೆಗೆ ಹೊತ್ತಿರುವುದು, ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಹೇರಿದಾಗ ಅದನ್ನು ತಡೆದುಕೊಳ್ಳಲು ಸ್ನಾಯು ಸಾಮರ್ಥ್ಯಕ್ಕೆ ಇರಬೇಕು. ಸ್ನಾಯುವಿನ ಸ್ಥಾಯಿ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಸ್ನಾಯುವಿನ ಕಷ್ಟ ಸಹಿಷ್ಣುತೆಯನ್ನು ಅಳೆಯಲು ಭಾರವಾದ ವಸ್ತುಗಳನ್ನು ಭಾಳಷ್ಟು ಸಮಯದವರೆಗೆ ಹೊತ್ತಿನವರೆಗೂ ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಹೇರಿದಾಗ ಅದನ್ನು ತಡೆದುಕೊಳ್ಳಲು ಏನು ಮಾಡ್ತೈತೆ ಸ್ನಾಯು ಸಾಮರ್ಥ್ಯಕ್ಕೆ ಸ್ನಾಯುವಿನ ಸ್ಥಾಯಿ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಈಗ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ, ಸ್ನಾಯುವಿನ ಸ್ಥಾಯಿ ಕಷ್ಟ ಸಹಿಷ್ಣುತೆ ಆಯಿತು. ಈಗ ಕ್ರಿಯಾ ಕಷ್ಟ ಸಹಿಷ್ಣುತೆ ಯಾವುದೇ ಒಂದು ಚಟುವಟಿಕೆಯನ್ನು ಹೆಚ್ಚಿನ ತೀವ್ರತೆಯಿಂದ ಮಾಡಿ ಆಮೇಲೆ ಎರಡನೇ ಬಾರಿಗೆ ಏನು ಮಾಡ್ತೀವಿ ಕಡಿಮೆ ತೀವ್ರತೆಯಿಂದ ಮಾಡ್ತೀವಿ, ಅದಕ್ಕೇನಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಈ ಕೆಳಗಿನ ಪರೀಕ್ಷೆಯನ್ನು ಇದಕ್ಕೆ ನಾವು ಮಾಡ್ತೀವಿ. ಒಂದು ಕೋಪ್ರಿ ಪರೀಕ್ಷೆ, ಅವರು 12 ನಿಮಿಷದ ಓಟ ಅಥವಾ ನಡಿಗೆ ಪರೀಕ್ಷೆ, ಪುಲ್ಲಪ್ ಕಾಲನ್ನು ಎತ್ತುವುದು, ಇವೆಲ್ಲ ಪರೀಕ್ಷೆ ಏನು ಮಾಡ್ತೀವಿ ನಾವು ಈ ಒಂದು ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆಗೆ ಮಾಡ್ತೀವಿ. ಕೂಪರ್ ಅವರ 12 ನಿಮಿಷದ ಓಟ ನಡಿಗೆ ಪರೀಕ್ಷೆ ಇದೇನು ಮಾಡ್ತಿದೆ ಹೃದಯ ಮತ್ತು ಫುಪ್ಪಸದ ಸಾಮರ್ಥ್ಯವನ್ನು ಅಳತೆ ಮಾಡಲು ಜೂನಿಯರ್ ಕಾಲೇಜಿನಿಂದ ಕಾಲೇಜಿನ ಮಟ್ಟದ ಒಂದು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಏನು ಮಾಡ್ತೀವಿ ಈ ಪರೀಕ್ಷೆಯನ್ನು ಮಾಡ್ತೀವಿ. ಇಲ್ಲಿ ವಿಶ್ವಾಸಾರ್ಹತೆ ಡೂಲಿಲಿಟಿ ಮತ್ತು ಬಿಗ್ಬಿ ಎಂಬುವರು ಏನು ಮಾಡ್ತಾರೆ ಪರೀಕ್ಷೆ ಮರುಪರೀಕ್ಷೆಗಳಿಂದ ಈ ಪರೀಕ್ಷೆಯ ಸಹ ಸಂಬಂಧ ಗುಣಾಂಕ ಎಷ್ಟಿದೆ ಅಂತ ಹೇಳ್ತಾರೆ ಅಂದರೆ 0.94 ಇದೆ ಅಂಥೇಳಿ ಹೇಳ್ತಾರೆ. ಈಗ ಮೈಮಣೆತ ಎಜಿಲಿಟಿ ಇದು ಫ್ಲೆಕ್ಸಿಬಿಲಿಟಿ ಅಂತೇಳಿ ಕರಿತೀವಿ. ಎಜಿಲಿಟಿ ಅಂದರೆ ಚಪಲತೆ ಆಯಿತು. ಈಗ ಮೈಮಣೆತ ಅಂದರೆ ಫ್ಲೆಕ್ಸಿಬಿಲಿಟಿ. ಸ್ನಾಯುಗಳ ಅಂಕುಚನ ಪ್ರಸರಣದ ಮಿತಿಗೆ ಏನಂತೀವಿ ಮೈಮಣೆತ ಅಂತೇಳಿ ಕರಿತೀವಿ. ಸ್ನಾಯುಗಳ ಅಂಕುಚನ ಪ್ರಸರಣಗಳ ಮಿತಿಗೆ ಮೈಮಣೆತ ಅಂತೇಳಿ ಕರಿತೀವಿ. ಇದಕ್ಕೆ ಕೈ ಚಾಚುವುದು, ಪೋಲ್ ವಾಲ್ಟ್, ಎತ್ತರ ಜಿಗಿತ, ವಾಲಿಬಾಲ್ ಇತ್ಯಾದಿಗಳನ್ನು ಉತ್ತಮ ಉದಾಹರಣೆಗಳಾಗಿ ಕಂಡುಬರ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪರೀಕ್ಷೆಯನ್ನು ನಾವು ಮಾಡ್ಬೋದು. ಇದಕ್ಕೆ ಸುಧಾರಿತ ಕೊಡುವ ಮತ್ತು ಮುಟ್ಟುವ ಪರೀಕ್ಷೆ ಅಂದರೆ ಬ್ರಿಡ್ಜ್ ಅಪ್ ಪರೀಕ್ಷೆ ಮಾಡ್ತೀವಿ. ಭುಜ ಮತ್ತು ಮುಂಗೈಗಳನ್ನು ಚಾಚುವ ಪರೀಕ್ಷೆ, ಸೊಂಟ ಮತ್ತು ಕುತ್ತಿಗೆಗಳನ್ನು ಚಾಚುವ ಪರೀಕ್ಷೆ ಮಾಡ್ತೀವಿ.
ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆ ಅಂದರೆ ಏನಂದರೆ ಚಾಪೆ ಅಥವಾ ಬೆನ್ನಿನಲ್ಲಿ ಆದ ಬೆಳವಣಿಗೆ ಹಾಗೂ ಕಾಲಿನಲ್ಲಿಯ ಹ್ಯಾಮ್ ಸ್ಟ್ರಿಂಗ್ ಸ್ನಾಯುವಿನ ಚಾಚುವ ಸಾಮರ್ಥ್ಯವನ್ನು ಕಂಡುಕೊಳ್ಳಬಹುದು. 6ರಿಂದ ಕಾಲೇಜಿನವರೆಗೂ ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಕ್ರೀಡೆಗಳಲ್ಲಿ ಇದ್ರ ಉಪಯೋಗ ಏನು ಮೈಮಣೆತದಿಂದ ಕ್ರೀಡೆಗಳಿಗೆ ಏನು ಉಪಯೋಗ ಆಗ್ತದೆ ಅಂತ ನೋಡಿ. ಕೈಯೂರಿ ಜಿಗಿಯುವುದು, ಡೈವಿಂಗ್, ತಲೆ ಕೆಳಗೆ ಮಾಡಿ ಕೈ ನೇರ ಮಾಡಿ ನಿಲ್ಲುವುದು ಮತ್ತು ಜಿಮ್ನಾಸ್ಟಿಕ್ನಿಂದ ಚಟುವಟಿಕೆಗಳನ್ನು ಮಾಡಲು ಈ ಒಂದು ನಿಪುಣತೆಗಳೇನಾಗ್ತವೆ ಇಲ್ಲಿ ಸಹಾಯಕಾರಿ ಆಗ್ತವೆ. ಬ್ರಿಡ್ಜ್ ಅಪ್ ಹಂಗಂದರೆ ನೋಡಿರಿ, ಬೆನ್ನು ಮೂಳೆಯನ್ನು ಚಾಚುವ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಸಾಮರ್ಥ್ಯಕ್ಕೆ ಅಂತೀವಿ ಬ್ರಿಡ್ಜ್ ಅಪ್ ಪರೀಕ್ಷೆ ಅಂತೇಳಿ ನಾವು ಕರಿತೀವಿ. 6 ವರ್ಷದಿಂದ ಕಾಲೇಜಿನ ಮಕ್ಕಳಿಗೆ ಏನು ಮಾಡ್ತೀವಿ, ಒಂದು ಬ್ರಿಡ್ಜ್ ಅಪ್ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಕ್ರೀಡಾ ವಿಶೇಷತೆ ಏನು ಅಂದರೆ ಈಜಿನಲ್ಲಿ ಬಟರ್ಫ್ಲೈ ಮಾಡಬೇಕು, ಇಲ್ಲಿ ಎತ್ತರ ಜಿಗಿತ ಮಾಡಬೇಕು, ಬ್ಯಾಲೆನ್ಸ್ ಬೀಮ್ ಮತ್ತು ನೆಲದ ಮೇಲೆ ಮಾಡುವಂಥ ಕಸರತ್ತು ಅಂದರೆ ಜಿಮ್ನಾಸ್ಟಿಕ್ಕು, ಆಧುನಿಕ ನೃತ್ಯ ಮತ್ತು ಬಲೆಟ್ ನಿಪುಣತೆಗಳು. ಇಷ್ಟೇನು ಮಾಡ್ತೀವಿ ನಾವು ಬ್ರಿಡ್ಜ್ ಅಪ್ ಪರೀಕ್ಷೆಯಲ್ಲಿ ಮಾಡ್ತೀವಿ. ಭುಜ ಮತ್ತು ಮುಂಗೈ ಚಾಚುವ ಪರೀಕ್ಷೆ. ಭುಜ ಮತ್ತು ಮುಂಗೈ ಸ್ನಾಯುಗಳಲ್ಲಿನ ಹೆಚ್ಚಿನ ಮೈಮಣೆತ ತರುವುದು ಇದರ ಒಂದು ಉದ್ದೇಶ ಆಗಿರ್ತೈತಿ. 6 ವರ್ಷದ ಮಕ್ಕಳಿಂದ ಕಾಲೇಜಿನವರೆಗೂ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ಬಳಸ್ತೀವಿ. ಇದರ ಕ್ರೀಡೆ ವಿಶೇಷತೆ ಏನು ಅಂತಂದರೆ ಜಿಮ್ನಾಸ್ಟಿಕ್, ಅದರಲ್ಲಿಯೂ ಸಿಂಗಲ್, ಡಬಲ್ ಫಾರ್, ಅಸಮ್ಮತ ಬಾರ್ ಮತ್ತು ನೆಲದ ಮೇಲೆ ಮಾಡುವ ಜಿಮ್ನಾಸ್ಟಿಕ್, ಕುಸ್ತಿ, ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ, ಸೊಂಟ ಹಾಗೂ ಕುತ್ತಿಗೆ ಇವುಗಳನ್ನು ಏನು ಮಾಡ್ತಿದ್ದು ಚಾಚುವಂಥ ಪರೀಕ್ಷೆ ಹಾಗೂ ಸೊಂಟ ಮತ್ತು ಕುತ್ತಿಗೆ ಸ್ನಾಯುಗಳ ಮೈಮಣೆತ ತರುವುದು ಇದರ ಉದ್ದೇಶ ಆಗಿರ್ತೈತೆ. ಇದು 6 ವರ್ಷದ ಮಕ್ಕಳಿಂದ ಕಾಲೇಜಿನವರೆಗೂ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇದು ಮಾಡ್ತೀವಿ ನಾವು. ಇದರ ವಿಶೇಷತೆ ಏನಂದರೆ ಜಿಮ್ನಾಸ್ಟಿಕ್ ನೆಲದ ಮೇಲೆ ಮಾಡುವಂಥ ಕಸರತ್ತುಗಳು, ಬ್ಯಾಲೆನ್ಸ್ ಬೀಮು, ಕುಸ್ತಿ, ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ ಗಳಿಸೋದಾಗಿರ್ತೈತೆ. ಈಗ ಸೊಂಟದ ಪರೀಕ್ಷೆ, ಅದಕ್ಕೇನಂತೀರಿ ಸ್ಫೋಟಕ ಬಲ, ಸ್ಫೋಟಕ ಶಕ್ತಿ ಅಥವಾ ಸ್ಫೋಟಕ ಬಲ ಅಂತ ಕರಿತೀವಿ. ಸೊಂಟಲ್ಲ ಸ್ಫೋಟಕ ಬಲ ಹಾಗೂ ಸ್ಫೋಟಕ ಬಲ ಎರಡರ ಒಂದೇ ಅರ್ಥವನ್ನು ಕೊಡ್ತವೆ. ಅದರಲ್ಲಿ ಸ್ಫೋಟಕ ಬಲವೆಂದರೆ ಹಲವಾರು ಸ್ನಾಯುಗಳು ಒಮ್ಮೆಲೆ ಏನು ಮಾಡ್ತವೆ, ಸಂಕೋಚನ ಹೊಂದಿದಾಗ ಉದ್ಭವಿಸುವಂಥ ಒತ್ತಡಕ್ಕೆ ಏನಂತೇನೋ ಸ್ಫೋಟಕ ಬಲ ಅಂಥೇಳಿ ಕರಿತೀವಿ. ವ್ಯಕ್ತಿಯ ಬಲವನ್ನು ಈ ಕೆಳಗಿನ ಪರೀಕ್ಷೆಗಳನ್ನು ನಾವು ಏನು ಮಾಡ್ಬೋದು, ಕಂಡುಕೊಳ್ಳಬಹುದು. 1. ನಿಂತು ಉದ್ದ ಜಿಗಿತ ಮಾಡುವುದರ ಮೂಲಕ, ಸರ್ಜೆಂಟ್ ಜಂಪ್ ಪರೀಕ್ಷೆ ಮಾಡುವುದರ ಮೂಲಕ ಸ್ಫೋಟಕ ಬಲವನ್ನು ನಾವು ತಿಳ್ಕೊಳ್ಬೋದು. ಈಗ ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್, ಇದು 1969ರಲ್ಲಿ ಜಾಕ್ ಕ್ಲೇಟನ್ ಎಂಬುವರು ಈ ಪರೀಕ್ಷೆಯನ್ನು ಕಂಡುಹಿಡಿತಾರೆ. ಇದರ ದಾರ್ಶನಿಕತೆ 0.96 ಇದೆ ಅಂತ ಇವರು ಹೇಳ್ತಾರೆ. ಈ ಪರೀಕ್ಷೆಯ ಉದ್ದೇಶ ಏನಂದರೆ ಮುಂದಕ್ಕೆ ಜಿಗಿಯುವ ಕಾಲಿನ ಸಾಮರ್ಥ್ಯವನ್ನು ಅಳತೆ ಮಾಡುವುದು. 6 ವರ್ಷದಿಂದ ಕಾಲೇಜಿನವರಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಈ ಪರೀಕ್ಷೆಯನ್ನು ಮಾಡ್ತೀವಿ. ಸರ್ಜೆಂಟ್ ಜಂಪ್ ಪರೀಕ್ಷೆ ನೇರವಾಗಿ ಎತ್ತರಕ್ಕೆ ಜಿಗಿಯುವ ಕಾಲಿನ ಶಕ್ತಿಯನ್ನು ಅಳತೆ ಮಾಡುವ ಉದ್ದೇಶ ಅನ್ನೋದು ಹೊಂದಿರ್ತೈತಿ. 9 ವರ್ಷದ ಮಕ್ಕಳಿಂದ ಮಧ್ಯವಯಸ್ಕರವರೆಗೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಬ್ಬರಿಗೂ ನಡೆಸುವಂಥ ಪರೀಕ್ಷೆ ಇದಾಗಿರ್ತೈತೆ. 1969ರಲ್ಲಿ ಜಾಕ್ ಕ್ಲಿಂಟನ್ ಎಂಬುವರು ಈ ಪರೀಕ್ಷೆಯನ್ನು ಕಂಡುಹಿಡಿತಾರೆ. ಇದ್ರದ್ದು ಗುಣಾಂಕ ಎಷ್ಟಂದರೆ 0.93 ಅಷ್ಟು ಇದೆ ಅಂತೇಳಿ ನಾವು ಕಂಡುಕೊಳ್ತೀವಿ. ದೇಹದ ಘಟಕಗಳು ಅಂದರೆ ಶಾರೀರಿಕ ಘಟಕಗಳು, ಶರೀರದ ಸಾಂದ್ರತೆ, ಶರೀರದ ಅಂಗಾಂಗಗಳ ಕೋನಗಳು ಹಾಗೂ ಚರ್ಮದ ದಪ್ಪಳತೆ ಇವನ್ನು ಗಣನೆಗೆ ತೆಗೆದುಕೊಳ್ತೀವಿ. ದಪ್ಪ ಅಥವಾ ತೆಳು ದೇಹದ ನಿರ್ಧಾರ ಮಾಡಲು ಶರೀರದ ಸಾಂದ್ರತೆಯನ್ನು ಪರೀಕ್ಷೆ ಮಾಡ್ತೀವಿ. ಅಂದರೆ ಶರೀರದ ನೀರಿನಲ್ಲಿಯೂ ತೂಕ ಏನಾಗ್ತೈತೆ ಪರಿಗಣಿಸಲಾಗ್ತೈತೆ. ಅಂದರೆ ಶರೀರದ ನೀರಿನಲ್ಲಿನ ತೂಕ ಏನಾಗ್ತೈತೆ ಪರಿಗಣಿಸಲಾಗುವುದು. ಹಾಗೂ ಇದನ್ನು ಈ ಕೆಳಗಿನ ಸೂತ್ರದಿಂದ ನಾವೇನು ಮಾಡ್ತೀವಿ ಕಂಡುಹಿಡಿತೀವಿ. D ಅಂದರೆ ಡೆನ್ಸಿಟಿ, M/V. M ಅಂದರೆ ಮಾಸ್ ಅಥವಾ ತೂಕ ಅಂತ ಕರಿತೀವಿ. ವ್ಯಾಲ್ಯೂ ಅಂದರೆ ವಿಸ್ತಾರ ಅಂತ ಅರ್ಥ. ನೀರಿನಲ್ಲಿ ಶರೀರದ ತೂಕವನ್ನು ಎದರಿಂದ ಅಳತೆ ಮಾಡ್ತೀವಿ ನಾವು ಅಂದರೆ ವ್ಯಾಲ್ಯೂಮೀಟರ್ನಿಂದ ಅಳತೆ ಮಾಡ್ತೀವಿ. ಅಂದರೆ ತೊಡೆ, ಕಾಲು, ಎದೆ, ಹೊಟ್ಟೆ, ರಟ್ಟೆ, ಬೆನ್ನು ಮತ್ತು ಗೋಣುಗಳಲ್ಲಿಯ ಚರ್ಮದ ದಪ್ಪಳತೆಯ ಮಾಪನದಿಂದ ಏನು ಮಾಡ್ತೀವಿ ನಾವು ಕಂಡುಕೊಳ್ತೀವಿ. ಇಷ್ಟೇನಾಯಿತು ಶರೀರ ಚಲನ ಸಾಮರ್ಥ್ಯದ ಪರೀಕ್ಷೆಗಳ ಬಗ್ಗೆ ನಾವು ಏನು ಮಾಡಿದ್ದೀವಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇದು ಸ್ವಲ್ಪ ಸೈನ್ಸ್ ಥರ ಸ್ವಲ್ಪ ಟ್ರಿಕ್ಕಿ ಇರ್ತೈತೆ. ಹಾಗಾಗಿ ನಾವು ಸ್ವಲ್ಪ ನೀಟಾಗಿ ಇದನ್ನು ಓದ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ಳಿ.
ಮುಂದಿನ ತರಗತಿಯಲ್ಲಿ ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.